ಮಧ್ಯಾಹ್ನ ನಂತರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಮೀನು ಫ್ರೈ ಮಾಡಲಿಕ್ಕಿಂತ ಬಂದೆ. ಸ್ಮೆಲ್ ನೋಡ್ತಾ ಇದ್ದೇನೆ. ಇದಕ್ಕೆ ಈ ಮೀನಿಗೆ 3 ದಿವಸ ಆಯಿತು. 3 ದಿವಸ ಜಾಸ್ತಿ ಆಯಿತು ಗೊತ್ತಿಲ್ಲ. 3 ದಿವಸ ಆಯಿತು. ಏನಂತ ಹೇಳಿದರೆ ನೈಟ್ ಆಗುವಾಗ ಜಾಸ್ತಿ ಹೊರಗಡೆ ಹೋಗ್ಲಿಕ್ಕೆ ಇರ್ತದೆ. ಇವಾಗ ಧರ್ಮಸ್ಥಳಕ್ಕೆ ನಾನು ಹೋದೆಲ್ಲ, ಅದರ ನಂತರ ಡೈಲಿ ಸಂಜೆಯಿಂದ ನಾವು ಹೋಗ್ತಾ ಇದ್ದೀವಿ. ಶಿವರಾತ್ರಿ ಹಾಗೆ ಹೀಗೆ ಹೋಗಿ 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 ನಿನ್ನೆವರೆಗೆ ಹೋಗಿದೆ. ನಿನ್ನೆ ಸಂಜೆವರೆಗೆ ವೀಡಿಯೋಸ್ ಏನು ಮಾಡಲಿಲ್ಲ. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದಲ್ಲಿ ಉಂಟು, ಎಡಿಟ್ ಮಾಡಲಿಲ್ಲ ನಾನು. ಇದು ಏನು ನಿನ್ನೆ ಅವರ ರಿಲೇಷನ್ ಅವರದ್ದು, ನನ್ನ ಯಜಮಾನ ರಿಲೇಷನ್ ಅವರದ್ದು ಯಕ್ಷಗಾನ ಇತ್ತು, ಹರಕೆ ಯಕ್ಷಗಾನ ಇತ್ತು ಕಟೀಲಿದು. ಹಾಗೆ ಅಲ್ಲಿಗೆ ಹೋಗಿದ್ವಿ. ಕಡಂಬೂರ ಸಾರಿ, ನನಗೆ ಹೆಸರು ಕರೆಕ್ಟಾಗಿ ಬರೋದಿಲ್ಲ. ಕುಡುಂಬೂರ ಅಂತ ಗೊತ್ತಿಲ್ಲ ನನಗೆ. ಹಾಗೆ ಅಲ್ಲಿ ಯಕ್ಷಗಾನ ಇತ್ತು. ಹಾಗೆ ನಾವು ಅಲ್ಲಿ ಹೋಗಿದ್ದು ಒಳ್ಳೆದಿತ್ತು ಆ ಯಕ್ಷಗಾನ. ಹಾಗೆ ವೀಡಿಯೋಸ್ ಮಾಡಲಿಲ್ಲ ನಾನು. ಹಾಗೆ ಇದು ಮೀನುಂಟಲ್ಲ ಹಾಗೆ ಬಾಕಿ ಆಯಿತು. ಹಾಗೆ ನಿನ್ನೆ ಸಂಜೆ ಫ್ರೈ ಮಾಡಲಿಕ್ಕೆ ಅಂತ ಹಾಕಿಟ್ಟ ಮಸಾಲ ಇವತ್ತೊಂದು ಹಾಕಿ ನೋಡುವ. ಫಸ್ಟ್ ನಾನು ಟ್ರೈ ಮಾಡ್ತೇನೆ. ಒಳ್ಳೆದಿದ್ರೆ ತಿನ್ನುವ, ಇಲ್ಲದಿದ್ದರೆ ಬೇಡ ಅಂತ. ಪಾತ್ರೆ ಎಲ್ಲ ವಾಶ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ ಒಣಗಲಿಕ್ಕೆ ಅಂತ. ತುಂಬಾ ಬಿಸಿಲುಂಟು, ಬಿಸಿಲು. ಅಲ್ಲಿಂದ ಹೂವಾಗಿದೆ ನೋಡಿ, ಕೌರಿ ಹೂ. ಒಳಗಡೆ ಕೊಂಡೋಗಿ ಸೆಟ್ ಮಾಡಬೇಕು ಇವಾಗ. ಡೈಲಿ ಬ್ಲಾಗ್ ಎಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ದಿನಚರಿ ಮಾಡುವಂತಾಯಿತು ನನಗೆ. ಬಿಸಿ ಮೀನು ಒಳ್ಳೆದುಂಟು, ಹಾಳಾಗಲಿಲ್ಲ. ಮೀನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ನೀರು ಹಾಕಿಟ್ರೆ ಏನಾಗೋದಿಲ್ಲ. ನಾನು ತೋರಿಸಿದ್ದೆಲ್ಲ ಅವತ್ತು, ಹಾಗೆ ಹಾಕಿಡಬೇಕು. ಮತ್ತು ಮಸಾಲೆ ನಿನ್ನೆ ನಾನು ಹಾಕಿದ್ದೆ ಸಂಜೆ. ಹಾಗಾಗಿ ಮಸಾಲೆ ಎಲ್ಲ ಕರೆಕ್ಟ್ ಎಳ್ದು ಒಳ್ಳೆಯದಾಗಿದೆ. ಅವರು ಮೀನು ಒಳ್ಳೆದಿರಲಿಕ್ಕಿಲ್ಲ ಅಂತ ಅವರು ಹೊರಗಡೆ ಹೋಗಿದ್ದರು, ಮೀನು ತೆಗೆದ್ರಂತೆ ಬೇರೆ, ಬೂತಾಯಿ ಮೀನು. ಅದು ಸ್ವಲ್ಪವಿದ್ದದು ಮೀನು, ಬಂಗುಡೆ ಬೂತಾಯಿ ಪದಾರ್ಥ ಮಾಡುವಂತ. ಬರುವಾಗ ಗ್ರೈಂಡ್ ಮಾಡಿಟ್ರೆ ಗಂಟೆ ಇವಾಗಲೇ ಒಂದಾಯಿತು. ಫ್ರೆಶ್ ಬೂತಾಯಿ ತಂದಿದ್ದಾರೆ. ಒಂದು ಕಡೆ ಪದಾರ್ಥ ಆಗ್ತಾ ಉಂಟು, ಒಂದು ಕಡೆ ಫ್ರೈ ಆಗ್ತಾ ಉಂಟು. ಒಂದು ಕಡೆ ಬೂತಾಯಿ ಪದಾರ್ಥ, ಒಂದು ಕಡೆ ಬಂಗುಡೆ ಫ್ರೈ. ಅಕ್ಕ ತಂಗಿಯ ಪದಾರ್ಥ ಆಗ್ತಾ ಉಂಟು. ಬೂತಾಯಿ ಮತ್ತು ಬಂಗುಡೆ ಅಕ್ಕ ತಂಗಿ ಅಂತೆ. ನನ್ನ ಅಜ್ಜಿ ಹೇಳ್ತಾ ಇದ್ರು, ಎರಡನ್ನೊಟ್ಟಿಗೆ ಪದಾರ್ಥ ಮಾಡಬಾರ್ದಂತೆ, ಬೂತಾಯಿ ಮತ್ತು ಬಂಗುಡೆಯನ್ನು. ಯಾರಿಗಾದ್ರೂ ಗೊತ್ತಿದೆಯಾ ಇದರ ಬಗ್ಗೆ? ಊಟ ರೆಡಿ ಉಂಟು. ಬಂಗುಡೆ ಫ್ರೈ, ಬೂತಾಯಿ ಪದಾರ್ಥ, ಆಮೇಲೆ ಮೊಸರು. ಊಟ ಎಲ್ಲ ಆಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಊಟ ಆದ ನಂತರ ತುಂಬ ಸೆಕೆ ಆಗ್ತಾ ಉಂಟು, ಇಲ್ಲದಿದ್ದರೆ ಕೂಡ ಸೆಕೆ. ಬಿಸಿ ಊಟ ಮಾಡುವ ಮತ್ತೆ ಕೂಡ ಸೆಕೆ ಆಗ್ತಾ ಉಂಟು. ಹಾಗೆ ಏನು ಆ ಮೀನು ಮಾತ್ರ ಫ್ರೆಶ್ ಇತ್ತು, ಒಳ್ಳೆಯದು. ನನಗೆ ಬೂತಾಯಿ ಅಂತ ಹೇಳಿದರೆ ತುಂಬ ಇಷ್ಟ, ತುಂಬ ಸಲ ಹೇಳಿದ್ದೇನೆ. ಮಕ್ಕಳಿಗೆ ಮಾತ್ರ ಇಷ್ಟ ಆಗೋದಿಲ್ಲ ಬೂತಾಯಿ ಮೀನು. ಅವರಿಗೆ ಏನಾದರೂ ಬೂತಾಯಿ ತರುವಾಗ ಏನಾದರೂ ಮಿಕ್ಸ್ ಹಾಕ್ತಾರೆ, ಸ್ವಲ್ಪ ಏನಾದರೂ ಅವರಿಗೆ ಇಷ್ಟ ಇರೋದು. ಹಾಗೆ ನಾನು ಈ ವಿಡಿಯೋದ ಜೊತೆಗೆ ನಿನ್ನೆದು ಯಕ್ಷಗಾನದ ವಿಡಿಯೋ ಆ್ಯಡ್ ಮಾಡ್ತೇನೆ. ಫಸ್ಟಿಗೆ ಹಾಕಿದರೆ ಕೆಲವರು ನೋಡೋದಿಲ್ಲ, ಕೆಲವರಿಗೆ ಯಕ್ಷಗಾನ ಇಂಟ್ರೆಸ್ಟ್ ಇರ್ತದೆ, ಕೆಲವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ಇಂಟ್ರೆಸ್ಟ್ ಇರೋರು ನೋಡಿ ಯಕ್ಷಗಾನ. ಕಟೀಲು ದುರ್ಗಾ ಪರಮೇಶ್ವರ್ ಅವರ ತಂಡದ ಯಕ್ಷಗಾನ ನಿನ್ನೆ. ಹಾಗೆ ನಾನು ಇದನ್ನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.